ಹಾಯ್ ಫ್ರೆಂಡ್ಸ್, ಹೌ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡ್ರಿ, ಇವಾಗ ಹುರುಳಿಕಾಳು ಮೊಳೆ ಕಟ್ಟಿದ್ದ ಹುರುಳಿಕಾಳು ಪಲ್ಯ ಮಾಡಾಕತ್ತೀನಿ ರೀ. ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತಂದು ವಿಡಿಯೋ ಮಾಡಾಕತ್ತೀನಿ ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು, ಟೊಮೊಟೊ ಹಣ್ಣು ತೊಗೊಂಡೇನಿ ರೀ. ನೋಡಿರಿ, ಮೊಳೆ ಕಟ್ಟಿದ್ದು ಹುರುಳಿಕಾಳು ನಾನು ಇವನ್ನ ರೆಡಿಮೇಡೇ ತೊಗೊಂಬಂದಾರ್ರಿ. ಸಂತಿ ಇತ್ತಲ್ರಿ, ಹಾಗಾಗಿ ಸಂತಿ ಒಳಗನ ತೊಗೊಂಬಂದಾರ. ಇವಾಗ ನೋಡ್ರಿ, ಗ್ಯಾಸ್ ಹಚ್ಕೊಂಡು ಒಂದು ಬಳ್ಳಿ ಇಟ್ಕೊಂಡು ನಾನು ಇವಾಗ ಅದರಲ್ಲೇ ಇನ್ನೊಂದು ಪಲ್ಯ ಮಾಡಿದ್ದೆ. ಅದೇ ಬಳ್ಳಿಲೇ ಮತ್ತೆ ಒಗ್ಗರಣೆ ಕೊಡಾಕತ್ತೀನಿ ರೀ. ಇವಾಗ ಫಸ್ಟ್ ಎಣ್ಣೆ ಹಾಕ್ಕೊಳ್ರಿ, ಒಂದು 3 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ. ಏನಂದ್ರೆ ಈ ಹುರುಳಿಕಾಳು ಪಲ್ಯಕ್ಕೆ ಆ್ಯಕ್ಚುಲಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್. ನಾನಿಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡೀನಿ, ಯಾಕಂದ್ರೆ ಹುಡುಗರು ತಿಂತಿರ್ತಾವಲ್ರಿ, ಹಾಗಾಗಿ ನಾನು ಮೆಣಸಿನ್ಕಾಯಿ ಹಾಕಿಲ್ಲ. ನೀವು ಬೇಕಂದ್ರೆ ಹಾಕ್ಕೋಬೋದ್ರಿ. ನಾವು ಒಣ ಖಾರ ಯೂಸ್ ಮಾಡೀನಿ. ಒಂದು ಗಡ್ಡಿನ ಬೆಳ್ಳುಳ್ಳಿ ಹಾಕ್ಕೊತೀನಿ ಜಜ್ಜಿ. ಮತ್ತು ಇಲ್ಲಿ ಈರುಳ್ಳಿ ಅದನ್ನು ಹಾಕ್ಕೊತೇನೆ ರೀ. ಸಾರಿ, ಕರಿಬೇವು ಹಾಕ್ಕೋಬೇಕಿತ್ತು, ನಾ ಹಂಗೆ ನೆನಪಾರಿ ಈರುಳ್ಳಿ ಹಾಕ್ಕೊಂಡೆ. ಇವಾಗ ನೋಡ್ರಿ, ಅದೇನಾಗಲ್ಲ, ಇವಾಗ ಹಾಕಿದ್ರೆ ನಡಿತೈತಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿನ ಲಾಸ್ಟಿಗೆ ಹಾಕನ್ರಿ, ಅಂದ್ರೆ ಅವಾಗ ಟೇಸ್ಟ್ ಚೆನ್ನಾಗಿ ಆಕತಿ. ಇವಾಗ ನೋಡ್ರಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ. ನಾನು ಖಾರ ಪುಡಿನೂ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದ್ರೆ ಹುಡ್ರು ಅವ್ರಿಗೆ ಸ್ವಲ್ಪ ಖಾರ ಕಡಿಮೆನೇ ಇರ್ಬೇಕ್ರಿ, ಹಾಗಾಗಿ ನೋಡ್ರಿ. ಇವಾಗ ಮಿಕ್ಸ್ ಮಾಡ್ಕೊಂಡು ನಾನು ಇದಕ್ಕೆ ಮಸಾಲೆ ಏನು ಯೂಸ್ ಮಾಡಿಲ್ಲ. ಮಸಾಲೆ ಹಾಕಬೇಕು ಅನ್ನೋರು ಹಾಕ್ಕೋಬೋದು. ನಾನಿಲ್ಲಿ ಹುಡ್ರು ತಿಂತಾವಲ್ರಿ, ಹಾಗಾಗಿ ಮಸಾಲೆ ಯೂಸ್ ಮಾಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಇವಾಗ ನೋಡ್ರಿ, ಮೊಳೆ ಕಟ್ಟಿದ್ದ ಹುರುಳಿಕಾಳು ಹಾಕೋಣ. ಕಾಳು ಹಾಕೊಂಡ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ರಿ. ಇವನ್ನ ಹಂಗೆ ತಳಸಿದ್ರು ಬರ್ತದ್ರಿ. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡೀನಿ. ಇಷ್ಟ ಮಾಡಿದ್ರೂ ಬರ್ತೈತಿ. ನೀವು ಬೇಕಾದ್ರೆ ಹಿಂಗೂ ಮಾಡ್ಕೋಬೋದು, ಇಲ್ಲ ನಮಗೂ ಒಂದು ಕುದಿಲಿ ಅನ್ನೋರು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿಸ್ಕೊಳ್ರಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಒಂದು 2 ವಾಟೆದಷ್ಟು ಹಾಕ್ಕೊಳ್ರಿ. ಚಾಕುಡಿ ವಾಟೆದಿಲ್ಲ 2 ವಾಟೆ ನೀರು ಹಾಕ್ಕೊಳ್ರಿ, ಸಾಕಷ್ಟ. ನೋಡ್ರಿ, ಇವಾಗ ಬೆಂದೈತಿ ಪಲ್ಯ. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂದ್ರೆ. ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ. ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ನೀವು ಬೇಕಂದರೆ ಚಪಾತಿ, ಅನ್ನ ಮತ್ತಂದರೆ ರೊಟ್ಟಿ ಎಲ್ಲ ಜೊತೆ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ಕೋಬೋದ್ರಿ. ಇವಾಗ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ, ಹಾಗಾಗಿ ಚಪಾತಿ ಜೊತೆ ನಾನು ಊಟ ಮಾಡಕತ್ತೀವಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ, ಯೂಸ್ಫುಲ್ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.